ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಹಟ್ಟಿ ಗ್ರಾಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗುಡ್ಡಹಟ್ಟಿ ನವೀನ್ ಗೌಡರವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸುವುದನ್ನು ಸಾರ್ವಜನಿಕರು ವೀಕ್ಷಣೆ ಮಾಡಲು ಎಲ್ಇಡಿ ಪರದೆಯನ್ನು ಸಹ ಹಾಕಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಗುಡ್ಡಹಟ್ಟಿ ಶಂಭಪ್ಪ, ರಾಮಸ್ವಾಮಿ, ಕೆಬಾಬು, ವಿಕಾಸ್ ರೆಡ್ಡಿ, ಅನಿಲ್ ರೆಡ್ಡಿ, ಶ್ರೀನಿವಾಸ ಆಚಾರಿ, ವೆಂಕಟಸ್ವಾಮಿ, ಮನೋಹರ್, ಸುನಿಲ್, ನಾಗರಾಜ್ ಅಪ್ಪಿ, ನಿತಿನ್, ಮಂಜು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಕರ್ನಾಟಕದ ಮಂತ್ರಿಯಾಗಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನ ಕಟ್ಟಾಳು ಇದು ಏನು ಪಕ್ಷದ ಸಿದ್ಧಾಂತದ ಮೇಲೆ ಅದು ಸುಮಾರು ಈಗಾಗಲೇ 30 ವರ್ಷದಲ್ಲಿ 20 ವರ್ಷದಲ್ಲಿ ಆಗಬೇಕಾಯ್ತು ಅಂತಂದು ಪಕ್ಷ ಅವ್ರಿಗೆ ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವರು, ಆಮೇಲೆ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೊಡ್ಡಂಥ ವ್ಯಕ್ತಿಗೆ ಅವ್ರಿಗೆ ಇವತ್ತು CM ಪಟ್ಟ ಸ್ಪೀಕರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪಕ್ಷದ ವತಿಯಿಂದ ಈ ರಾಜ್ಯದಲ್ಲಿ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ಮ ಎಲ್ಲರ ಕರ್ನಾಟಕದ ಪರವಾಗಿ ಹಾಗೂ ನಮ್ಮ ತಾಲೂಕಿನ ಪರವಾಗಿ, ಜೊತೆಗೆ ಈ ತಾಲೂಕಿನ ಸುವರ್ಣ ಏನು ಇದ್ದಾರೆ ಶಾಸಕರು, ಅವರು ಒಳ್ಳೆ ದಕ್ಷ ಆಡಳಿತಗಾರ,
ಒಳ್ಳೆ ಚುರುಕಿನಿಂದ ಕೆಲಸ ಮಾಡೋದು, ಎಲ್ಲ ವರ್ಗದ ವಿಶ್ವಾಸ ಪಡೆದಿರೋರು ಅವರಿಗೆ ಒಂದು ಮುಂಚಿನ ಸ್ಥಾನ ಸಿಗಲಿ ಅಂತ ಹೇಳ್ತಾ, ಯಾಕಂದರೆ ಎಲ್ಲ ಹೋರಾಟಗಾರರು ಅವರಿಗೆ ತಾಲೂಕಿನ ಜನತೆ ಎಲ್ಲರೂ ಶಿವನ್ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಅವ್ರಿಗೊಂದು ಒಬ್ಬ ಸಚಿವರಾಗಿ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ನಾವು ಬೇಡ್ಕೊತಾ ಇದ್ದೀವಿ. ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಹ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಸಹ ಅವರು ಒಳ್ಳೆ ಆಡಳಿತವನ್ನೇ ಕೊಡ್ತಾರೆ ಅಂತ ಇಡೀ ಕರ್ನಾಟಕ ಜನತೆ ಒಳ್ಳೆ ವಿಶ್ವಾಸದಲ್ಲಿದೆ. ಹಾಗೆ ಅವರ ಒಂದು ಸಂಪುಟದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಶಿವಣ್ಣವ್ರಿಗೂ ಸಚಿವ ಸ್ಥಾನವನ್ನ ನಾವೆಲ್ಲರೂ ನಿರೀಕ್ಷಿಸ್ತಾ ಇದ್ದೀವಿ. ಅವರು ಕೊಡ್ತಾರೆ ಅಂತ ಒಂದು ಭರವಸೆ ನಮ್ಮೆಲ್ಲರಿಗಿದೆ. ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿ ಜಿ ಪರಮೇಶ್ವರ್ ಅವರು ಸಹ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಒಳ್ಳೆ ಆಡಳಿತ, ಒಳ್ಳೆ ಜನರಿಗೆ ಒಳ್ಳೆ ರೀತಿಯ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ನಮ್ಮೆಲ್ಲರ ಹಾರೈಕೆ. ಇಂದು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕನಕಪುರ ಬಂಡೆ ಅಂತಲೇ ಹೆಸರಾಗಿರುವಂತಹ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅಣ್ಣನವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ಉತ್ತಮ ಆಡಳಿತ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆ ಆಳ್ವಿಕೆಯನ್ನು ಕೊಡ್ತಾರೆ ಅನ್ನೋ ಭರವಸೆ ಇದೆ. ಮತ್ತು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಿಗೆ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ಎಲ್ಲರ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒತ್ತಾಯವನ್ನು ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಅವರು ಒಳ್ಳೆ ಆಡಳಿತಕ್ಕೆ ಎಲ್ಲ ಕೈ ಜೋಡಿಸೋಣ. ಈ ದಿನ ಹಬ್ಬದ ವಾತಾವರಣ ರೀತಿಯಲ್ಲಿ ನಮ್ಮ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಡ್ಡಟ್ಟಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರ ಹಿರಿಯರು ಮತ್ತು ಯುವಕರ ಆಶಯದ ಮೇರೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಗಳ ಆಗಿರುವ ಕಾರಣಕ್ಕೆ ಇಂದು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ. ಇದೇ ಥರ ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತವನ್ನು ಕೊಡಲಿ ಅಂತ ಎಲ್ಲ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ.